ಶ್ರೀಧರ್ ಅಂತೇಳಿ JDS ಕಾರ್ಯಕರ್ತ. ನಟರಾಜ್ ಗೌಡರಿಗೆ ನೇರ ಪ್ರಶ್ನೆ. ಪೆನ್ನು ಪೇಪರ್ ಬೇಕು ಅಂತೇಳಿ ಅಧಿಕಾರ ಇಸ್ಕೊಂಡ್ರು, ಇವಾಗ ಅವರು ಮುಖ್ಯಮಂತ್ರಿ ಆಗ್ತಿಲ್ಲ. ಇದು ಒಕ್ಕಲಿಗ ಜನಕ್ಕೆ ಮಾಡ್ತಿರೋ ಮೋಸ ಅನ್ಸಲ್ವಾ? ಇಲ್ಲ ನೋಡಿ, ಒಂದು ಅವಕಾಶ ಏನಂದ್ರೆ ಅವರು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, 2 ಮಹತ್ತರ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ, ಬೆಂಗಳೂರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ನೋಡಿ, ಒಬ್ಬ ಒಕ್ಕಲಿಗ ನಾಯಕರಾಗಿ ನಟರಾಜ್ ಗೌಡ್ರು ನಿಮ್ಮದೇ ಸಮುದಾಯದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಬೇಡವಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರು ಮುಖ್ಯಮಂತ್ರಿ ಆಗ್ತಾರೆ, ಮುಂದೆ ಆಗಬಹುದು. ಈಗ ಕುರ್ಚಿ ಖಾಲಿ ಇಲ್ಲ, ಮುಂಚೆ ಕುರ್ಚಿ ಖಾಲಿ ಇಲ್ಲ. ಕರ್ನಾಟಕದ ಜನ ನಾವೆಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾಕೆ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗವರು ಅಲ್ಲ. ಒಂದು ಮುಖ್ಯಮಂತ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಅದು JDSಗೂ ಕಾಂಗ್ರೆಸ್ಗೂ BJP ಕಾರ್ಯಕರ್ತರಿಗೆ ಎಲ್ಲರಿಗೂ ಮುಖ್ಯಮಂತ್ರಿ. ಹೀಗಾಗಿ ಮುಖ್ಯಮಂತ್ರಿ ಆಗ್ತಾರ ಇಲ್ವಾ, ಅಥವಾ ಮುಖ್ಯಮಂತ್ರಿ ವಿಚಾರದಲ್ಲಿ ಇರುವ ಕಿತ್ತಾಟಕ್ಕೆ ಮದ್ದು ರಾಹುಲ್ ಗಾಂಧಿ ಅವರೇ ಅನ್ನೋದಾದರೆ, ನಾವೊಂದು ಅಭಿಯಾನ ಶುರು ಮಾಡಬೇಕು. ಕರ್ನಾಟಕದ ಜನ ಎಲ್ಲಿದ್ದೀಯಪ್ಪ ರಾಹುಲ್ ಗಾಂಧಿ ಅಂತ ಒಂದು ಅಭಿಯಾನ ಶುರು ಮಾಡೋಣ. ಇಲ್ಲ, ಯಾಕೆಂದ್ರೆ ಅಭಿಯಾನ ಶುರು ಮಾಡ್ಬೇಕು, ಇಲ್ದಿದ್ರೆ ಕಿತ್ತಾಡ್ತಾರೆ. ಈಗ ಕುಮಾರಸ್ವಾಮಿ ನಿಲ್ಸಿದ್ದೇ ಒಂದ್ಸತಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಯಾಕೆ ಇಳಿಸಿದ್ದಂತ ಹೇಳಿದ್ರೆ, MTV ನಾಗರಾಜು, ಬೈರತಿ ಬಸವರಾಜನು ಇವ್ರನ್ನೆಲ್ಲ ಬಂದ್ಬಿಟ್ಟು JDS ಕಲಿಸಿದ್ರು. ಮಾತಾಡ್ತಿರ್ಬೇಕಾದ್ರೆ ಮತ್ತೆ ನಿಮ್ ಹೆಸರೇನಂದ್ರೆ ಬಾಬು ರೆಡ್ಡಿ ಅಂತ. ಬಾಬು ಅವರೇ, ಒಂದಿಷ್ಟು ಜನ ಶಾಸಕರು ರಾಜೀನಾಮೆ ಕೊಡಕ್ಕೆ ಸ್ಪೀಕರ್ ಹತ್ರ ಹೋಗ್ತಾ ಇದ್ದಾರೆ ಅಂದಾಗ ನಾನು ಬೇರೆ ಚಾನಲ್ ಅಲ್ಲಿದ್ದೆ, ವಿಧಾನಸೌಧಕ್ಕೆ ಓಡೋದೆ. ಅಲ್ಲಿ ಇದೇ ಸುಧಾಕರ್ ಅವರು ರಾಜೀನಾಮೆ ಕೊಡಕ್ಕೆ ಹೊರಟಿದ್ರು. ಇದೇ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅವ್ರು ಯಾರು, ನಜೀರ್ ಅಹಮದ್ ಅವರು, ದಿನೇಶ್ ಗುಂಡೂರಾವ್ ಅವರು ಓಡೋಗಿ ಅವ್ರನ್ನ ಅಪ್ಕೊಳ್ತಾರೆ ಲಿಫ್ಟ್ ಹತ್ರ. ಬೇಡ ಸುಧಾಕರ್, ಬೇಡ, ಡೋಂಟ್ ಡೂ ದಿಸ್. ಜಾರ್ಜ್ ಅವರು ಕಟ್ಟಡಿ ಕರ್ಕೊಂಡು ಹೋದ್ರು. ಅಲ್ಲಿಗೆ ಜಾರ್ಜ್ ಬರ್ತಾರೆ, ಸಿದ್ದರಾಮಯ್ಯನವರು ಬರ್ತಾರೆ, ಕುತ್ಕೊಂಡು ಪರಿಪರಿಯಾಗಿ ಬೇಡ್ಕೊಂಡ್ರು. ಅದಕ್ಕೆ ನಾನೇ ಸಾಕ್ಷಿ. ಇವೆಲ್ಲ ನಾಟಕಗಳು ಬೇಡ, ಮಾಡಿರೋದನ್ನ ಮಾಡಿದೀವಿ ಅಂತ ಇರ್ಬೇಕು. ಬಿಜೆಪಿ ನಮ್ಗೆ ಅಧಿಕಾರ ಬೇಕಾಗಿತ್ತು, ಹಾಗಾಗಿ ನಾವು ಅಧಿಕಾರಕ್ಕೋಸ್ಕರ ಆಪರೇಷನ್ ಕಮಲ ಮಾಡಿದ್ವಿ. ನಿಮ್ ಶಾಸಕರನ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿತ್ತು. ನಾವು ಮಾಡಿದೀವಿ ಅಂತ ಧೈರ್ಯದಿಂದ ಹೇಳೋ ತಾಕತ್ತು ಬಿಜೆಪಿಗೆ ಇರಬೇಕು. ಬಿಜೆಪಿ ಜೊತೆ ಸಖ್ಯ ಮಾಡ್ಕೊಂಡ ಮಾತ್ರಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ಅದಕ್ಕೆ ಸಿದ್ದರಾಮಯ್ಯನವ್ರ ಕಾರಣ ಅಂತ ಹೇಳೋದು ಅವ್ರ ಪಕ್ಷಕ್ಕೆ ಮಾಡೋ ಅವಮಾನ. ಡೋಂಟ್ ಡೂ ದಟ್ ಮೇಡಮ್. ಆ ವಿಷಯದಲ್ಲಿ ಯಾರ್ಯಾರ ಅವತ್ತು ಬಿಜೆಪಿ ಬಂದ್ರು ಅವರೆಲ್ಲ ಸಿದ್ದರಾಮಯ್ಯನವರ ಆಪ್ತರೇ ಬಂದಿದ್ರು. ನೀವು ಯಾರನ್ನ ಕೊಂಡ್ಕೊಂಡ್ರಿ, ಕಾಸು ಕೊಟ್ಟು ನೀವು ಯಾಕೆ ಕುದುರೆ ವ್ಯಾಪಾರ ತೋರಿಸ್ರಿ? ನೀವು ಅದನ್ನ ಹೇಳಿ, ನೀವು ಧೈರ್ಯ ಒಪ್ಪಳಿ. ನೀವು ಸಂಜಾಯಿಸಿ ಕೊಡಕ್ಕೆ ಹೋಗ್ತಿದ್ದೀರ ಅಷ್ಟೇ. ಸಿದ್ದರಾಮಯ್ಯನವ್ರ ಆಪ್ತರೇ ಬಂದಿದ್ದು ಕರೆಕ್ಟ್. ಬಟ್ 2023ರ ಚುನಾವಣೆಯಲ್ಲಿ ಅದೇ ಆಪ್ತರ ವಿರುದ್ಧ ಇದೇ ಸಿದ್ದರಾಮಯ್ಯನವರು ಹೋಗಿ ಎಲೆಕ್ಷನ್ ಅಲ್ಲಿ ಅವ್ರ ವಿರುದ್ಧ ಪ್ರಚಾರ ಮಾಡ್ತಾರೆ. ನೋಡಿ, ನೀವು ಈಗ JDS BJP ಒಂದಾಗಿರೋ ಮಾಫ್ ಆಗಲ್ಲ. ನೋಡಿ, ಪಕ್ಷದ ಸಿದ್ಧಾಂತ ಭಾಷಣ ಮಾಡಬೇಕು, ಮೀಟಿಂಗ್ ಹೋಗ್ಬೇಕು, ಅವ್ರ ಮನಸ್ಫೂರ್ತಿಯಾಗಿ ಅವ್ರು ಮಾಡ್ಲಿಲ್ಲ. ಒಂದ್ ನಿಮಿಷ, ಇದೇ ಜನಾರ್ದನ ರೆಡ್ಡಿ 150 ಕೋಟಿ ಗಣಿ ಹಗರಣ ಮಾಡಿದ್ದಾರೆ. 5 ಕಂಪನಿಗಳಿಂದ ಗಣಿ ದುಡ್ಡು ಹೊಡೆದಿದ್ದಾರೆ. ಕುಮಾರಸ್ವಾಮಿ ಅವರಂತ ಸಿಡಿ ತಂದು ಅವ್ರನ್ನ ವಿಲವಿಲ ಅಂತ ಒದ್ದಾಡಿಸಿದವರು ಇವತ್ತು ಅವ್ರ ಪರವಾಗಿ ಕುಮಾರಸ್ವಾಮಿ ನಿಂತ್ಕೊಂಡು ವಕಾಲತ್ತು ಮಾಡ್ತಾರೆ. ಸೊ ದಿಸ್ ಈಸ್ ಪಾಲಿಟಿಕ್ಸ್. ಇದು ನಿಂತ ನೀರಲ್ಲ. ಯಾವಾಗ ದುಶ್ಮನ್ಗಳಾಗ್ತಾರೆ, ಯಾವಾಗ ದೋಸ್ತಿಗಳಾಗ್ತಾರೆ ಹೇಳಕ್ಕಾಗಲ್ಲ. ಇದು ರಾಜಕೀಯ. ಹೀಗಾಗಿ ಮಾಡಿರುವಂತಹ ತಪ್ಪುಗಳು ಬೇಜಾನಿದೆ. ಇತಿಹಾಸ ಅದಕ್ಕೆ ಸಾಕ್ಷಿ. ನಿಮ್ಗೆ ಬೇಕಾದಂಗೆ ನೀವು ವ್ಯಾಖ್ಯಾನ ಮಾಡೋದಲ್ಲ. ಅಶ್ವಿನ್ ಗೌಡ್ರು, ಲಾಸ್ಟ್ ಕಮೆಂಟ್. ಇಲ್ಲಿ ಒಕ್ಕಲಿಗರಲ್ಲಿ ಪ್ರಮೋಚನ ಹೋಮ್ ಇದೆಯಲ್ಲ ಸರ್, ಅದು ನಿಮ್ಮೆಲ್ಲರ ಅಪ್ಪ ಬರ್ತಾ ಇದ್ದಾರೆ ಅಂತ ಅಲ್ವಾ ಸರ್? ಕಾಂಗ್ರೆಸ್ ಅವರು ಎದುರು ಬಿಟ್ಟಿದ್ದಾರೆ ಆ ವಿಚಾರದಲ್ಲಿ. ಹೆಂಗಾಗೋಗಿದ್ದಾರೆ ಅಂದ್ರೆ, ಮಾನ್ಯ DK ಶಿವಕುಮಾರ್ ಅವರು ದಿನ ಒಂದೊಂದು ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೂ ಕುಮಾರಣ್ಣ ಅವರು ಇವತ್ತಿಗೂ ಕಾಂಗ್ರೆಸ್ ಅವ್ರ ಸರ್ಕಾರ ಇದೆ, ನೀವು ಯಾರನ್ನಾದ್ರೂ ಮಾಡಿ. ಪರಮೇಶ್ವರ್ ಅವರು ಹಿರಿಯವರಿದ್ದಾರೆ, ತುಂಬ ಹಿರಿಯವರಿದ್ದಾರೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ನೀವು ಯಾರನ್ನಾದ್ರೂ ಪರಿಗಣನೆಗೆ ತಗೊಂಡು ಮಾಡಿ. ಇಲ್ಲಾಂದ್ರೆ ಸಿದ್ದರಾಮಯ್ಯನೇ ಮಾಡಿ, ಮಾನ್ಯ DK ಶಿವಕುಮಾರ್ ಅವ್ರನ್ನೇ ಮಾಡಿ, ಮಾನ್ಯ DK ಶಿವಕುಮಾರ್ ಅವ್ರನ್ನೇ ಮಾಡಿ. ಅವರು ಕೇಳ್ತಿರೋದು
ಅಧಿಕಾರ ನಿಮ್ಮ ಹತ್ರ ಇದೆ, ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ. ನಾವು ಕೈಗಾರಿಕಾ ಬೃಹತ್ ಕೈಗಾರಿಕಾ ಭಯನಾ ಡಿ ಕೆ ಶಿವಕುಮಾರ್ ಅವರು ಈಗ ಭಯ ಅವ್ರನ್ನ ಆಗಿದೆ ಮೀರಿ ಮೇಡಮ್. ಬೆಳೀತಾರೆ ಅಂತ? ಡ್ಯಾಡಿ ಸೋಮ್ ಅಂದಾಗ ಭಯ ಪಟ್ಟಿದ್ದು ಯಾರು ಮೇಡಮ್? ಡಿ ಕೆ ಶಿವಕುಮಾರ್ ತಾನೆ. ಮೊನ್ನೆ ಡಿ ಭಯ ಕೆ ಶಿವಕುಮಾರ್ ಅಲ್ಲಲ್ಲ, ಏನು ಇರ್ಲಿ ಅದು ಬೇರೆ. ಹಾಗಾದಾಗ ಅವ್ರಿಗೇನು ಎಲ್ಲಿ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ಬಿಡ್ತಾರೆ ಅನ್ನೋ ಭಯ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗಿಂತ ಬಿಜೆಪಿ ಅವ್ರಿಗೆ ಜಾಸ್ತಿ ಇರ್ಬೇಕು ಅಂತ ನನಗನ್ನಿಸ್ತಾ ಇದೆ. ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ತುಂಬಾ ಇದ್ದಾರೆ. ವಿಜೇಂದ್ರ ಅವರು ಟ್ರೈ ಮಾಡ್ತಾ ಇದ್ದಾರೆ, ಅಶೋಕ್ ಅವರು ಟ್ರೈ ಮಾಡ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ವಾಂಟ್ಸ್ ಟು ಕಮ್ ಬ್ಯಾಕ್. ಸೊ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಎಂಟ್ರಿ ಕಾಂಗ್ರೆಸ್ ಅವ್ರಿಗಿಂತ ಬಿಜೆಪಿಗೆ ಸ್ವಲ್ಪ ಡೇಂಜರಸ್ ಆಗಿ ಪರಿಣಮಿಸುವ ನಾನೊಬ್ಬ JDS ಪಕ್ಷದ ಒಬ್ಬ ಕಾರ್ಯಕರ್ತನಾಗ ನಾನು ಖುಷಿ ಪಡ್ತೀನಿ ಮೇಡಮ್. ಏನೇ ಆದ್ರೂ ಕುಮಾರಣ್ಣ ಅವ್ರು ಬರಬೇಕು 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನಂತ ಲಕ್ಷಾಂತರ ಕಾರ್ಯಕರ್ತರು ಇಷ್ಟಪಡ್ತಾರೆ. ನಾನು ಖುಷಿ ಪಡ್ತೀನಿ. ಈಗಲೂ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಬಿಜೆಪಿ ಜೊತೆ ಒಂದು ಜೊತೆನಲ್ಲಿ ಒಂದು ನಾನು ಅವಾಗ್ಲೇ ಹೇಳ್ತಿದ್ದೀನಿ, ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಅಂತ. ಆ ವಿಚಾರದಲ್ಲಿ ಬಿಜೆಪಿಯವ್ರ ಜೊತೆ ನಾವು ಚೆನ್ನಾಗಿದ್ದೀವಿ. ಡ್ಯಾಡಿ ಸೋಮ್ ಬಿಜೆಪಿ ಅವ್ರು ಮಾಡಿರೋದಲ್ವಾ? ಡ್ಯಾಡಿ ಸೋಮ್ ಕರ್ನಾಟಕದ ಜನರು ಕುಮಾರಣ್ಣ ಅವ್ರನ್ನ ಇಷ್ಟಪಡ್ತಾರ. ಇಲ್ಲ ಅಲ್ಲ, ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಣ್ಣ ಅವ್ರನ್ನ ಯಾರು ಇಷ್ಟಪಡ್ತಿದೆ ಮೇಡಮ್? ಅಲ್ವಾ ಮೇಡಮ್, ಜೆಡಿಎಸ್ ಇಲ್ಲಿ ಕುಮಾರಣ್ಣ ಅವ್ರನ್ನ ಯಾರು ಇಷ್ಟಪಡ್ತಿದ್ದಾರೆ? ಅವರು ಇದನ್ನ ಮಾಡಿದ್ದಾರೆ ಡ್ಯಾಡಿ ಸೋಮ್ ಅಂತ. ಅದನ್ನ ಭಯಭೀತರಾಗಿರೋದು ಕಾಂಗ್ರೆಸ್ ಅವರು. ಅದೊಂದು ಪಾರ್ಟ್ ಬಿಡಿ ಮೇಡಮ್. ಈಗ ಒಕ್ಕಲಿಗರ ವಿಚಾರಕ್ಕೆ ಬಂದು ಅವಾಗಲೇ ಹೇಳಿದೆ, ಒಕ್ಕಲಿಗರ ಸಂಘದಲ್ಲಿ ಈಗ ಮೊನ್ನೆ ಕೋನಪ್ಪ ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ರು. ಅವ್ರಿಗೆ ಹೇಳಲಿಕ್ಕೆ ಗೊತ್ತಿದೆ, ಅವರು ಕೋನಪ್ಪ ರೆಡ್ಡಿ ಅವ್ರಿಗೆ ಒಂದು ಯಾವ ಮಟ್ಟಕ್ಕೆ ದೊಡ್ಡಗೌಡರಾಗಲಿ ಕುಮಾರಣ್ಣ ಅವರು ಒಕ್ಕಲಿಗರ ಸಂಘಕ್ಕೆ ಶ್ರಮ ಪಟ್ಟಿದ್ದಾರೆ, ಅದ್ರ ಏಳ್ಗೆಗೆ ಹೇಗೆ ಶ್ರಮಿಸಿದ್ದಾರೆ ಅಂತ. ಇವಾಗ ಪ್ರಸ್ತುತವಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ನಾನು ಒಕ್ಕಲಿಗರು ಅಂತ ಕಳೆದ 2.5 ವರ್ಷದಿಂದ ಹೇಳ್ತಿದ್ದಾರೆ. ಅದೇ ಕುಮಾರಣ್ಣ ಅವರು, ಹೌದಪ್ಪ ನೀವು ಒಕ್ಕಲಿಗರ ನಾಯಕರು ಅಂತಾನೆ ಹೋಗಿ, ನಾನು ಯಾವತ್ತೂ ಒಕ್ಕಲಿಗರ ನಾಯಕ ಅಂತ ನಾನು ಹೇಳಿಲ್ಲ, ಒಕ್ಕಲಿಗರು ನಾಯಕ ಅಂತ ಜನರು ಬರ್ತಾರೆ ಅಂತ ನಮ್ಮ ಮಾರುತಿ ಪಾವಗಡ ನಿಮ್ಗೆ ಗೊತ್ತು, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್.